ಈ ಹಿಂದೆ ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಬಿ.ವೈ. ರಾಜೇಶ್ ಅವರಿಗೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ದೊರೆತ ಬಳಿಕ ತೆರವಾಗಿದ್ದ ನಗರಾಧ್ಯಕ್ಷ ಸ್ಥಾನಕ್ಕೆ ಇದೀಗ ತೀವ್ರ ಪೈಪೋಟಿ ಉಂಟಾಗಿದೆ. ಒಂದೆಡೆ ಪಕ್ಷದ ಹಲವು ಯುವ ಕಾರ್ಯಕರ್ತರು ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಯುವಕರಿಗೆ ನೀಡಬೇಕೆಂದು ಪಟ್ಟು ಹಿಡಿದಿದ್ದರೆ, ಕೆಲವು ವರಿಷ್ಠರು ಹಿರಿಯ ಅನುಭವಿಗಳಿಗೆ ನೀಡುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಆ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದು, ನಗರಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿಯೂ ಬೆಳೀತಾ ಇದೆ. ಈ ಹಿಂದೆ ಮಡಿಕೇರಿ ನಗರಸಭೆಯ ಸದಸ್ಯರೂ ಆಗಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದ ಪ್ರಕಾಶ್ ಆಚಾರ್ಯ ಕೂಡ ನಗರಾಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ನಾನು ಎಸ್ ಪ್ರಕಾಶ್ ಆಚಾರ್ಯ, ಮಡಿಕೇರಿ ನಗರ ಮಾಜಿ ನಗರಸಭಾ ಸದಸ್ಯನಾಗಿದ್ದೀನಿ. ಸುಮಾರು 1 ವರ್ಷದಿಂದ ಮಡಿಕೇರಿ ನಗರದ ಅಧ್ಯಕ್ಷ ಸ್ಥಾನವು ತೆರವಾಗಿ 1 ವರ್ಷ ಆಗಿದೆ. ಈಗಾಗಲೇ ಹೈಕಮಾಂಡ್ ಎಲ್ಲ ಕೂತು ತೀರ್ಮಾನ ಮಾಡಿದೆ ನಗರದ ಅಧ್ಯಕ್ಷನ ಯಾರನ್ನ ಮಾಡಬೇಕು ಅಂತೇಳಿ. ನಾನೊಬ್ಬ ಪ್ರಬಲ ಆಕಾಂಕ್ಷಿ ಇದ್ದೇನೆ. ನಾನು ಸುಮಾರು 25 ವರ್ಷದಿಂದ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಬಂದು ಸುಮಾರು ಬಾರಿ ನಾನು ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ. ಮತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ವಿಧಾನಸಭಾ ಚುನಾವಣೆ ಆಗಲಿ ಲೋಕಸಭಾ ಚುನಾವಣೆಗಳಲ್ಲಿ ನಾನು ಸುಮಾರು ಕೆಲಸ ಮಾಡಿದ್ದೇನೆ. ಹಾಗೆ ಕಳೆದ ಬಾರಿ ನಮ್ಮ ಮಂತ್ರಗೌಡ ಅವರ ಚುನಾವಣೆಯಲ್ಲಿ ನಮ್ಮ ಈಗ ತೆರವಾದಂಥ ನಗರಾಧ್ಯಕ್ಷ ಸ್ಥಾನ ರಾಜೇಶ್ ಯಲ್ಲಪ್ಪ ಅವ್ರದ್ದು ನಗರಾಧ್ಯಕ್ಷ ಸ್ಥಾನ ಏನಿದೆ, ನಗರಾಧ್ಯಕ್ಷರ ಜೊತೆ ನಾನು ಇಡೀ ಮಡಿಕೇರಿ ನಗರದಲ್ಲಿ ಓಡಾಡಿ ಪಕ್ಷ ಸಂಘಟನೆ ಮಾಡಿಕೊಂಡು ಅದೇ ರೀತಿ ಮಡಿಕೇರಿ ನಗರದಲ್ಲಿ ಒಳ್ಳೆ ಫಲಿತಾಂಶವನ್ನು ಕೊಡುವಂಥ ಇದರಲ್ಲಿಯೂ ನಾನು ಮತ್ತು ರಾಜೇಶ್ ಮತ್ತು ನಮ್ಮ ತಂಡ ಮಡಿಕೇರಿ ನಗರದ ಎಲ್ಲ ಬೂತ್ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಮಾಡಿದಂಥ ಕೆಲಸದಿಂದ ನಮಗೆ ತುಂಬ ಲಾಭ ಆಗಿದೆ ನಮ್ಮ MLA ಸಾಹೇಬರಿಗೆ. ಹಾಗಾಗಿ ಇದನ್ನೆಲ್ಲ ನಮ್ಮ ಈ ಕೆಲಸಗಳನ್ನೆಲ್ಲ ಗುರುತಿಸಿ ಮುಂದಿನ ದಿನಗಳಲ್ಲಿ ನಗರಾಧ್ಯಕ್ಷ ಸ್ಥಾನದ ಏನು ನಾನು ಆಕಾಂಕ್ಷಿ ಇದ್ದೇನೆ, ನನ್ನ ಗುರುತಿಸಿ ಅವರು ಕೊಟ್ಟರೆ ಇನ್ನು ಮುಂದೆಗೆ ನಗರಸಭಾ ಚುನಾವಣೆಯೂ ಇದೆ. ಅದೇ ರೀತಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಮಡಿಕೇರಿ ನಗರದಲ್ಲಿ ಪಕ್ಷನ ಸದೃಢಗೊಳಿಸುವಲ್ಲಿ ನಾನು ಪ್ರಬಲವಾಗಿ ಗೊಳಿಸಲಿಕ್ಕೆ ನನ್ನ ಪೂರ ಪರಿಶ್ರಮ ನಾನು ವಹಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಡಿಕೇರಿ ನಗರದಲ್ಲಿ ಅತಿ ಹೆಚ್ಚಿನ ಮತವನ್ನು ಸಿಗುವ ರೀತಿಯಲ್ಲಿ ಕೆಲಸ ಮಾಡಲು ನಾನು ಮಾಡ್ತೇನೆ ಅಂತೇಳುವಂಥ ಭರವಸೆ ನನಗಿದೆ. ಹಾಗಾಗಿ ನಮ್ಮ ಹೈಕಮಾಂಡ್ ನನ್ನ ಈ ಕೆಲಸನೆಲ್ಲ ನೋಡಿ ಕೊಡೋದು ತೊಂದರೆ ಇಲ್ಲ, ಆದರೆ ಕೊಟ್ಟರೆ ನಾನು ಒಳ್ಳೆ ನಿಷ್ಠೆಯಾಗಿ ಕೆಲಸ ಮಾಡ್ತೇನೆ ಅಂತೇಳೋ ಅಂತ ನನಗೆ ಒಂದು ಭರವಸೆ ಇದೆ. ಕಳೆದ ವಾರದಲ್ಲಿ ಒಂದು ಇದೇ ವಿಚಾರದಲ್ಲಿ ಎಲ್ಲ ಮಡಿಕೇರಿ ನಗರದ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದರು. ಅದರಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲರ ಒಪಿನಿಯನ್ ಕೇಳಿದ್ದಾರೆ. ಎಲ್ಲನೂ ಅವರು ಪರಿಗಣನೆಗೆ ತಗೊಂಡು ಇದಕ್ಕೆ ಸಂಬಂಧಪಟ್ಟ ನಮ್ಮ KPCC ಸದಸ್ಯರುಗಳು, KPCC ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕೋರ್ ಕಮಿಟಿ, ನಮ್ಮ ಕಾಂಗ್ರೆಸ್ನೆಲ್ಲ ಮುಖಂಡರುಗಳೆಲ್ಲ ಸೇರಿ ಇದನ್ನೆಲ್ಲ ಒಂದು ಚರ್ಚೆ ಮಾಡಿ ಅತಿ ಶೀಘ್ರದಲ್ಲಿ ಇದನ್ನು ಮಾಡುವಂಥ ವ್ಯವಸ್ಥೆ ಆಗ್ತಾಯಿದೆ. ವೆಲ್ಕಮ್. ಇಂದು ವಿದ್ಯಾರ್ಥಿ ದಿಸೆಯಲ್ಲಿರುವಾಗಲೇ NSUI ಮೂಲಕ ಸಂಘಟನೆಯಲ್ಲಿ ತೊಡಗಿ ಪಕ್ಷದಲ್ಲಿ ಹಲವು ವರ್ಷಗಳಿಂದ ಗುರುತಿಸಿಕೊಂಡಿರುವ ಸದ್ಯ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ಆಗಿರುವ ವಿಜೆ ಮೋಹನ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದು, ತನ್ನ ಸೇವೆಯಿಂದ ಗುರುತಿಸಿ ಪಕ್ಷ ತನಗೆ ಅವಕಾಶ ನೀಡುತ್ತೆ ಎಂಬ ಭರವಸೆ ಹೊಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಿ ಮೋಹನ್ ಅಂತ, ಮಡಿಕೇರಿ ನಗರದ ನಿವಾಸಿ, ಗಣಪತಿ ಬೀದಿಲಿ ಇದ್ದೀನಿ. ನಾನು 2007ನೇ ಕಾಂಗ್ರೆಸ್ಲಿ ಇದ್ದೀನಿ. 2007ನೇ ಇಸ್ವಿಯಲ್ಲಿ ಕಾಂಗ್ರೆಸ್ NICಯಿಂದ ನಾನು ಚುನಾವಣೆಯಲ್ಲಿ ಗೆದ್ದು ಅಲ್ಲಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ. ನಾನು ಯಾವುದೇ ಪಕ್ಷದಿಂದ ನಾನು ಬಂದವನಲ್ಲ, ಮೂಲತಃ ನಾವು ಕಾಂಗ್ರೆಸ್ ಪಕ್ಷದವರೇ. ಸೊ ಅಲ್ಲಿಂದ ನಾನು ಮಡಿಕೇರಿ ನಗರ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿ, ಅಲ್ಲಿಂದ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿ ಈಗ ಪ್ರೆಸೆಂಟ್ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ನಾನು ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷದ ಆಕಾಂಕ್ಷಿ ಆಗಿದ್ದೀನಿ. ಸೊ ಇಲ್ಲಿ ಏನು ಅಂತಂದರೆ, ಏನು ಈಗ ಹಳೆ ಅಧ್ಯಕ್ಷರಿದ್ದಾರೆ, ಅವರು ರಾಜೀನಾಮೆ ಕೊಟ್ಟು 1 ವರ್ಷ ದಾಟಿದೆ. ಸೊ ಇಲ್ಲಿ ಯಾವುದೇ ಅಧ್ಯಕ್ಷ ಇನ್ನೂ ಆಯ್ಕೆ ಆಗಿಲ್ಲ. ಸೊ ಅದನ್ನು ಈ ಅಧ್ಯಕ್ಷ ಸ್ಥಾನ ನನಗೆ ಕೊಡಬೇಕು ಮತ್ತು ನಾನು ಪ್ರಭಾವ ಆಕಾಂಕ್ಷಿ ಆಗಿದ್ದೀನಿ ಅಂತ ನಾನು ಈ ಮೂಲಕ ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಹೌದು, ಹಾಂ ಹೌದು.
ಯಾಕೆ ಈ ಹಿಂದೆ ಒಂದು ವರ್ಷ ಆಯಿತು ಆ ತೆರವಾದ ಸ್ಥಾನ, ಇಲ್ಲಿವರೆಗೆ ಯಾಕೆ ಇನ್ನೂ ಅದನ್ನು ನೇಮಕ ಮಾಡಿಲ್ಲ? ಅಲ್ಲ, ನಾವು ಅವರು ಯಾರು ರಾಜೀನಾಮೆ ಕೊಟ್ಟರು ಹಿಂದಿನ ಅಧ್ಯಕ್ಷರು, ಅಲ್ಲಿಂದ ನಾವು ಅಪ್ಲಿಕೇಶನ್ ಹಾಕಿ ನಮಗೂ ಕೊಡಿ, ನಾವು ಯುವಕರಿದ್ದೀವಿ, ಈ ಸತಿ ಯುವಕರಿಗೆ ಕೊಡಿ ಅಂತ ಕೇಳಿದ್ದೀವಿ. ಸೊ ಇದಕ್ಕೆ ಉತ್ತರ ಜಿಲ್ಲಾ ಕಮಿಟಿಗೆ ಕೊಡಬೇಕಾಯ್ತು. ಯಾಕೆ ಆಯ್ಕೆ ಮಾಡಿಲ್ಲ, ಏನು ಒತ್ತಡ ಇದೆ ಅದು ನಮಗೆ ಗೊತ್ತಿಲ್ಲ. ಸೊ ನಾವು ಅದರಲ್ಲೂ ಒಂದು 4-5 ಜನ ಆಕಾಂಕ್ಷಿಗಳು ಇದ್ದಾರೆ. ಅದರಲ್ಲಿ ನಾನು ಇದುವರೆಗೂ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಹುದ್ದೆ ನಾಮಿನೇಟೆಡ್ ಯಾವುದೇ ಆಗಲಿ ಸರ್ಕಾರ ಬಂದಲ್ಲಿಂದ ನಾನು ಯಾವುದೇ ತಗೊಂಡಿಲ್ಲ. ಸೊ ನನಗೆ ನಗರಾಧ್ಯಕ್ಷ ಕೊಡಿ, ನಗರದಲ್ಲಿ ಎಲ್ಲ ಯುವಕರನ್ನೆಲ್ಲ ಸಪೋರ್ಟ್ ಇದೆ, 23 ವಾರ್ಡ್ಲು ನನಗೆ ಎಲ್ಲ ಹೆಚ್ಚಿನ ಯುವಕರ ಬೆಂಬಲ ಇದೆ. ಸೊ ಅದಕ್ಕೆ ನೀಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಜೊತೆಗೆ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಪ್ರಸ್ತುತ ಮಡಿಕೇರಿ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿರುವ ಸ್ಥಳೀಯರಾದ ಜಿಸಿ ಜಗದೀಶ್ ಕೂಡ ನಗರಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ. ನಾನು ಜಗದೀಶ್ ಜಿಸಿ, ಮಡಿಕೇರಿ ನಗರ ಕಾಂಗ್ರೆಸ್ಸಲ್ಲಿ ಸುಮಾರು ಒಂದು 20-25 ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ಅದೇ ರೀತಿ ಈಗ ನಾನು ನಾಮನಿರ್ದೇಶಕ ಸದಸ್ಯನೂ ಆಗಿದ್ದೀನಿ ಹಾಗೂ ಪಕ್ಷಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾರ್ಯಕರ್ತನಾಗಿ ಶ್ರಮಿಸ್ತಾ ಬಂದೀನಿ. ನಮ್ಮ ಆ ಸಮಯದಲ್ಲಿ ತುಂಬ ಒಂದು ಪಾರ್ಟಿ ಒಳ್ಳೆ ಉತ್ತಮ ಇದರಲ್ಲಿತ್ತು. ಅದರ ತದನಂತರ ಮಧ್ಯೆಯಲ್ಲಿ ನಮ್ಮ ಪಕ್ಷ ಸಂಘಟನೆಯಲ್ಲಿ ಒಳ್ಳೆ ನಿಭಾಯಿಸ್ಕೊಂಡು ನಾವು ಸೇವೆ ಸಲ್ಲಿಸ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ ಈಗ ನಗರಾಧ್ಯಕ್ಷ ಸ್ಥಾನಕ್ಕೆ ರಾಜೇಶ್ ಅವರು ಈಗ ಚಾಲ್ತಿಯಲ್ಲಿ ಈಗ ಇದ್ದಾರೆ. ಅವರು ಉತ್ತಮವಾಗಿ ಒಂದು ನಗರ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅದೇ ಇದರಲ್ಲಿ ಈಗ ಅವರು ಮೂಢ ಅಧ್ಯಕ್ಷ ಅವರಿಗೆ ಲಭಿಸಿದೆ, ಅದು ನಮಗೆ ಸಂತೋಷದ ವಿಷಯ. ಅದೇ ರೀತಿ ಈಗ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೋಸ್ಕರ ನಗರಕ್ಕೆ ಒಂದು ನಗರಾಧ್ಯಕ್ಷ ಆಯ್ಕೆ ಏನು ಹೊಸದಾಗಿ ಆಗಬೇಕು ಅಂತೇಳಿ ಪಕ್ಷದಿಂದ ಚರ್ಚೆಗಳು ಮಾತುಕತೆಗಳು ಆಗ್ತಾಯಿದೆ. ಹಾಗೂ ನಗರಾಧ್ಯಕ್ಷ ಸ್ಥಾನದಲ್ಲಿ ನಾನು ಸೇವೆ ಸಲ್ಲಿಸ್ಕೊಂಡು ಬಂದೀನಿ. ನಾನು ನಗರಾಧ್ಯಕ್ಷಕ್ಕೆ ಪಕ್ಷ ನಿಷ್ಠೆಯಿಂದ ನನಗೆ ನಗರಾಧ್ಯಕ್ಷ ಕೇಳೀನಿ. ಪಕ್ಷ ಏನು ತೀರ್ಮಾನ ತಗೊಳ್ತದೆ ಅದರ ಬಗ್ಗೆ ನಮ್ಮದು ಒಲವು. ಪಕ್ಷಕ್ಕೆ ದುಡಿಬೇಕು, ಅಧ್ಯಕ್ಷ ಸ್ಥಾನಕ್ಕೆ ಶ್ರಮಿಸಬೇಕು ಅಂತಾರೆ, ಅದಕ್ಕೆ ನಾನು ಒಂದು ಆಕಾಂಕ್ಷಿಯಾಗಿದ್ದೀನಿ. ಆದರೂ ಈ ಬಾರಿ ನಮ್ಮ ಶಾಸಕರು ನಮಗಿದ್ದಾರೆ. ಅದರಿಂದ ನಗರದ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಒಳ್ಳೆಯ ಒಂದು ವೇದಿಕೆ ಇದೆ. ಮುಂದೆ ಯಾರು ಬರಲಿ, ನಮ್ಮ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿಬೇಕು, ಒಳ್ಳೆಯ ರೀತಿಯ ಒಂದು ಸೇವೆ ಸಲ್ಲಿಸಬೇಕು. ಪಕ್ಷವನ್ನು ಸಂಘಟನೆ ಮಾಡಿ ಮಡಿಕೇರಿ ನಗರದಲ್ಲಿ ಈಗ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಾಸಕರ ಇದರಿಂದ ಆಗ್ತಾಯಿದೆ. ಅದರಿಂದ ಅವರಿಗೂ ಬೆಂಬಲವಾಗಿ ನಾವು ನಿಂತುಕೊಂಡು ನಗರವನ್ನು ಒಳ್ಳೆ ಅಭಿವೃದ್ಧಿಪಡಿಸ್ಬೇಕು ಅಂತೇಳಿ ನಮ್ಮ ಒಂದು ಆಶಯಗಳು. ಅಂದರೆ ಈ ಸಭೆಯಲ್ಲಿ ಏನಾದರೂ ಚರ್ಚೆಗಳಾಗಿದೆಯಾ? ಏನಾದರೂ ಈಗ ನಗರಾಧ್ಯಕ್ಷ ಮಾಡಲಿಕ್ಕೆ ಸಭೆಯಲ್ಲಿ ಏನೋ ಚರ್ಚೆ ಆಗಿದೆಯಾ? ಈಗ ಸುಮಾರು ಸಭೆಗಳಾಗ್ತಾಯಿದೆ. ಸುಮಾರು ಒಂದು 6 ತಿಂಗಳಿಂದ ಸುಮಾರು ಸಭೆಗಳಾಯಿತು. ಖುದ್ದಾಗಿ ರಾಜೇಶ್ ಯಲ್ಲಪ್ಪ ಅವರು ಒಳ್ಳೆ ರೀತಿಯಲ್ಲಿ ನಮಗೆ ನಗರಕ್ಕೆ ಒಳ್ಳೆ ಸಂಘಟನೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಅದೇ ರೀತಿಯಲ್ಲಿ ಮುಂದೇನೂ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತೇಳಿ ಅವರಲ್ಲಿ ಸಹ ನಮಗೆ ಒಂದು ಬೆನ್ನೆಲುಬಾಗಿ ಅವರು ಇರ್ತಾರೆ. ಈಗ ಅವರಿಗೆ 2-3 ಸ್ಥಾನಗಳು ಲಭಿಸಿದ್ರಿಂದ ಅವರು ಸ್ವಲ್ಪ ನಗರಾಧ್ಯಕ್ಷದಲ್ಲಿ ಓಡಾಡೋದು, ಈಗ ನಗರಾಭಿವೃದ್ಧಿ ಅಧ್ಯಕ್ಷರಾಗಿದ್ದಾರೆ. ಅದರಿಂದ ನಗರಾಧ್ಯಕ್ಷಕ್ಕೆ ಇನ್ನು ಬೇರೆ ಪಕ್ಷ ಕಾರ್ಯಕರ್ತರಿಗೆ ಕೊಡುವ ಒಲವು ಅವರಲ್ಲಿ ಸಹ ಇದೆ. ಅದಕ್ಕೆ ಒಳ್ಳೆ ರೀತಿಯ ಒಂದು ಒಳ್ಳೆಯ ಮಡಿಕೇರಿ ಒಂದು ಅದರ ಬಗ್ಗೆ ಸ್ವಲ್ಪ ತಿಳಿದವರು ಮತ್ತು ಪಕ್ಷದಲ್ಲಿ ಯಾರು ಒಂದು ದುಡಿದಿದ್ದಾರೆ ಅವರಿಗೆ ಒಂದು ಕೊಟ್ಟರೆ ಒಳ್ಳೆಯದಂತ ನಮ್ಮದು ಸಹ ಒಂದು ಒಳ್ಳೆಯ ಅಭಿಪ್ರಾಯ. ಪಕ್ಷ ಏನು ತೀರ್ಮಾನ ಮಾಡ್ತೇವೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಇದರೊಂದಿಗೆ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ವರ್ಗಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಈ ಬಾರಿ ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಅಲ್ಪಸಂಖ್ಯಾತ ವರ್ಗಕ್ಕೆ ನೀಡುವಂತೆ ಮತ್ತು ಆ ಸ್ಥಾನಕ್ಕೆ ತಾನೂ ಕೂಡ ಪ್ರಬಲ ಆಕಾಂಕ್ಷಿಯಾಗಿರುವುದಾಗಿ ಯುವ ಮುಖಂಡ ರೌಫ್ ಹೇಳಿದ್ದಾರೆ. ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ 10 ಹಲವು ಸಮಸ್ಯೆಗಳಿದ್ದು ಅವುಗಳಿಂದ ಬಗೆಹರಿಸುವ ಸಲುವಾಗಿ ಪಕ್ಷದಿಂದ ನಗರಾಧ್ಯಕ್ಷ ಸ್ಥಾನವನ್ನು ಅಲ್ಪಸಂಖ್ಯಾತ ವರ್ಗಕ್ಕೆ ನೀಡುವಂತೆ ಮನವಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ರೌಫ್ ಅಂತೇಳಿ ಮಡಿಕೇರಿ ನಿವಾಸಿ ಹಾಗೂ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ. ನಾನು ಸುಮಾರು 2021ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯವಾಗಿ ಕಾರ್ಯಕರ್ತನಾಗಿದ್ದೀನಿ. ನಾನು ಯುವ ಕಾಂಗ್ರೆಸ್ ಸದಸ್ಯನಾಗಿ, ಬೂತ್ ಅಧ್ಯಕ್ಷನಾಗಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸತತವಾಗಿ ನಮ್ಮ ಮಂತರ್ಗೌಡರವರು MLC ಎಲೆಕ್ಷನ್ನಿಂದ ಪಕ್ಷಕ್ಕೆ ದುಡಿತಾ ಇದ್ದೀನಿ. ಈ ಸಾರಿ
ನಮ್ಮ ಪಕ್ಷದಿಂದ ಹೆಚ್ಚಿನ ಅಂಶ ಯುವಕರಿಗೆ ಅವಕಾಶ ಕೊಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಹಾಗೆ ನಾನು ಒಂದು ನಗರ ಕಾಂಗ್ರೆಸ್ ಅಧ್ಯಕ್ಷನ ಆಕಾಂಕ್ಷಿ. ನಾವು ಮೈನಾರಿಟಿಯವರು 98% ಮೈನಾರಿಟಿಯವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ದೀವಿ. ಈ ಸತಿ 2 ಕ್ಷೇತ್ರ ಬರೋಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿತ್ತು. ಆದ ಕಾರಣ ಈ ಸತಿ ಮೈನಾರಿಟಿಯವರಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ನನ್ನ ಒಂದು ಆಕಾಂಕ್ಷೆ. ಹಾಗೂ ಈ ಸತಿ ನಾನು ನಗರ ಪ್ರಾಧಿಕಾರಕ್ಕೆ ಸಹ ನಾನು ಆಕಾಂಕ್ಷಿಯಾಗಿದ್ದೆ. ಹಾಗೂ ನನಗೆ ಯಾವುದೇ ಸ್ಥಾನಮಾನ ಇನ್ನೂ ನಮಗೆ ಕೊಟ್ಟಿಲ್ಲ. ಅದೇ ರೀತಿ ನಾನು ಇಲ್ಲಿ ಇನ್ನೊಂದೇನು ಹೇಳೋಕ್ಕೆ ಬಯಸ್ತೀನಿ ಅಂತೇಳಿದರೆ, ಇಲ್ಲಿ ನಗರದಲ್ಲಿ ಹೆಚ್ಚಿರೋದು OBC ಮತ್ತು ಮೈನಾರಿಟಿಗಳು. ಈ ಕಾರಣದಿಂದ ನಮಗೆ ಈ ಸತಿ ಅವಕಾಶ ಕೊಟ್ಟರೆ ನಾವು ಸಂಘಟನೆ ಮಾಡೋಕ್ಕೆ, ಕಾಂಗ್ರೆಸ್ ಪಕ್ಷ ಬೆಳೆಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತೇಳಿ ನಿಮ್ಮಲ್ಲಿ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೀನಿ. ಈಗ ನಾವು ನೋಡಿದಾಗೆ ರಾಜೇಶ್ ಯಲ್ಲಪ್ಪ ಅವರು ಪಕ್ಷ ಸಂಘಟನೆ ಮಾಡಿದ್ದಾರೆ. 1 ವರ್ಷ ಆಯಿತು ಅವರು ರಾಜೀನಾಮೆ ಕೊಟ್ಟು. ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿಂದ ಕಳೆದ 6 ತಿಂಗಳು ಮುಂದೆನೇ ಹೇಳಿದ್ದಾರೆ, ಈ ಸತಿ ನಾವು ಬದಲಾವಣೆ ಮಾಡ್ತೀವಿ, ಹೊಸೊಬ್ಬರಿಗೆ ಅವಕಾಶ ಕೊಡ್ತೀವಿ ಅಂತ. ಇನ್ನೂ ಅದು ಆಗಿಲ್ಲ. ಇನ್ನೊಂದು ಎಂತ ಹೇಳಿದರೆ, ನಗರದಲ್ಲಿ ಈಗ ಹಲವಾರು ಸಮಸ್ಯೆಗಳಿದೆ. ಇಲ್ಲಿ ಯಾವುದೇ ವಿರೋಧ ಪಕ್ಷ ಇಲ್ಲ. ನಗರ ಆಡಳಿತದಲ್ಲಿ ಎಲ್ಲರೂ ಅವರು ಒಟ್ಟಿಗೆ ಸೇರಿ ಕೆಲಸ ಮಾಡಿದಂಗೆ ಇದೆ. ಜನರ ಸಮಸ್ಯೆಯನ್ನು ಯಾರೂ ಆಲಿಸ್ತಾ ಇಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬಂದರೆ ನಮ್ಮ ನಗರಾಡಳಿತ ಆಗಲಿ, ಕಮಿಷನರ್ ಆಗಲಿ, ಅವರು ತುರ್ತಾಗಿ ಕೆಲಸ ಮಾಡ್ತಾರೆ. ಅದೇ ನಾವು ಈ ಮನೆಗಳ ಸಮಸ್ಯೆ ಇದೆ. ಈಗ ನಮ್ಮ ಶಾಸಕರು 48 ಕೋಟಿ ಇದರಲ್ಲಿ ಅಮೃತ್ ಯೋಜನೆಯಲ್ಲಿ ಹಾಕಿದ್ದಾರೆ. ಅದರ ಸಮಸ್ಯೆಗಳಿದೆ. ಅದನ್ನ ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಇದನ್ನ ಪಬ್ಲಿಕ್ಕಾಗಿ ಅಥವಾ ಅವ್ರನ್ನ ಎದುರಿಸೋಕ್ಕೆ ಯಾವುದೇ ಪಕ್ಷ ಆಗಲಿ ಇದರವರೆಗೆ ಮುಂದೆ ಬರಲಿಲ್ಲ. ಆದ್ದರಿಂದ ನಮಗೇನಾದರೂ ಅವಕಾಶ ಕೊಟ್ಟರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಮುಖ್ಯವಾಗಿ ನಮ್ಮ ಮಡಿಕೇರಿ ನಗರದಲ್ಲಿ 2800 ಚಿಲ್ಲರೆ ಮನೆಗಳಿಗೆ ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ ನಗರಸಭೆದು ಆ ಕಮಿಷನರಿಗೆ ಕೇಳಿದರೆ ಅವರು ತಹಸೀಲ್ದಾರ್ ಮೇಲೆ ಹಾಕ್ತಾರೆ. ತಹಸೀಲ್ದಾರ್ ಹೇಳ್ತಾರೆ ನಮ್ಮ ಹತ್ರ ಜಾಗನೇ ಇಲ್ಲ ಅಂತ. ನಾವು ಈಗ ಯಾರ ಹತ್ರ ಹೋಗಿ ಕೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಹಲವಾರು ಬಾರಿ ವಿವಿಧ ಸಂಘಟನೆಗಳು ಈಗ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ಹೋರಾಟನೂ ಮಾಡಿದ್ದಾರೆ. ಇಲ್ಲಿ ಹೋಮ್ ಸ್ಟೇಗಳು ಮತ್ತು ಈ ಪ್ರವಾಸದ ಆದ ಕಾರಣ ಯಾರಿಗೆ ಸಹ ಬಾಡಿಗೆ ಮನೆಗಳು ಸಿಗ್ತಾ ಇಲ್ಲ. ಇನ್ನೊಂದು ಅಂತೇಳಿದರೆ ಈ ಟ್ಯಾಕ್ಸಿ ಅವ್ರದ್ದು ಪ್ರಾಬ್ಲಮ್ಮು ಮತ್ತು ಆಟೋ ಡ್ರೈವರ್ಸ್ದು ಪ್ರಾಬ್ಲಮ್ ಆಗಲಿ, ಯಾವುದೇ ಈಗ ನೋಡಿ ನಮ್ಮ ಮಡಿಕೇರಿ ನಗರದಲ್ಲಿ ಹೆಚ್ಚಾಗಿ ಈಗ ಸ್ಕೂಟರ್ ಅವರು ರೆಂಟಿಗೆ ಕೊಡ್ತಾ ಇದ್ದಾರೆ. ಇದೇ ನಮ್ಮ ಆಟೋ ರಿಕ್ಷಾದವರಿಗೆ ಕಮ್ಮಿ ಅಂದರೆ, ಮೊದಲಾದರೆ ಏನಾಗ್ತಿತ್ತು ಅಂತೇಳಿದರೆ ಪ್ರತಿಯೊಂದು ಕಡೆಯಿಂದ ಬಾಡಿಗೆಗಳು ಸಿಗ್ತಾಯಿತ್ತು. ಅವರು 30 ಕಿಲೋಮೀಟ್ರ್ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಅದೊಂದು ಆಗಬೇಕು. ನಗರದಲ್ಲಿ ಹೆಚ್ಚಿನ ಅಂಶ ಇರುವ ಈ ಸ್ಲೈಡಿಂಗ್ ಏರಿಯಾಸ್ನ ಶಿಫ್ಟ್ ಮಾಡಬೇಕು. ಇನ್ನೊಂದು ಅಂತೇಳಿದರೆ ನಗರದಲ್ಲಿ ಮುಖ್ಯವಾಗಿ ಮನೆಗಳು ಯಾರೆಲ್ಲ ಇಲ್ಲ ಅವರಿಗೆ ಮನೆಗಳು ಸಿಗಲೇಬೇಕು. ಯಾಕಂತೇಳಿದರೆ ನಮ್ಮ ಶಾಸಕರು 1000 ಮನೆಗಳನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಅಪ್ರೂವ್ ಮಾಡಿ ತಂದಿದ್ದಾರೆ. ಅದರಲ್ಲಿ 300 ಮನೆಗಳನ್ನು ಮಡಿಕೇರಿ ನಗರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇದುವರೆಗೆ ನಮ್ಮ ಕಮಿಷನರ್ ಆಗಲಿ ಅಥವಾ ತಹಸೀಲ್ದಾರ್ ಆಗಲಿ ಯಾವುದೇ ಒಂದು ಸೀರಿಯಸ್ನೆಸ್ ತೋರಿಸಿಲ್ಲ. ನಾವು ಆಗಾಗ ಅವರಿಗೆ ಅಪ್ರೋಚ್ ಮಾಡಿದ್ದೀವಿ, ಕೇಳಿದ್ದೀವಿ. ನಾನು ಕಾರ್ಯಕರ್ತನಾಗಿ ಇಲ್ಲಿಂದ ಕಮಿಷನರಿಂದ ತಹಸೀಲ್ದಾರ್ ಹತ್ರ, ತಹಸೀಲ್ದಾರಿಂದ ಕಮಿಷನರ್ ಹತ್ರ ಇದೇ ಅಲ್ದಾಡೋಕ್ಕೆ ಆಯಿತು ನಮಗೆ. ಇದನ್ನು ಸಮರ್ಥವಾಗಿ ವಿರೋಧ ಪಕ್ಷವಾಗಿ ತಗೊಳ್ಳೋಕ್ಕೆ ಈಗ ಕಂಪ್ಲೀಟಾಗಿ SDP ಆಗಲಿ BJP ಆಗಲಿ ವಿಫಲವಾಗಿದೆ. ಈವನ್ ನಾವು ಈಗ ಮಾತಾಡೋಕ್ಕೆ ಹೋದರೆ ನಾವು ಸ್ವಪಕ್ಷದಲ್ಲಿ ಸಹ ನಾವು ಕಂಪ್ಲೀಟಾಗಿ ವಿಫಲವಾಗಿ ಕಾಣ್ತಾ ಇದ್ದೀವಿ. 1 ವರ್ಷ ಆಯಿತು. ಈಗ ನಮ್ಮ ಪಕ್ಷದಿಂದ ಯಾವುದೇ ಹೋರಾಟನೂ ಆಗಿಲ್ಲ, ಯಾವುದೇ ಇದೇ ನಾವು ಯೂತ್ ಕಾಂಗ್ರೆಸ್ಸಲ್ಲಿ ಇರುವಾಗ ಮೊದಲನೇ ಸತಿ ನಾವು ಬೀದಿ ನಾಯಿಗಳಿಗೆ
ಬೀದಿ ನಾಯಿಗಳ ಪ್ರಾಬ್ಲಮಿಗೆ ನಾವು ಹೋರಾಟ ಮಾಡಿದ್ವಿ. ಅದು ಇನ್ನೂ ಅದರ ಬಗ್ಗೆ ಯಾವುದೇ ಇದಾಗಿಲ್ಲ. ಹಲವಾರು ಸಮಸ್ಯೆಗಳಿದೆ. ಇದನ್ನ ಮಾತಾಡಬೇಕಂತೇಳಿದರೆ ಒಂದು ಪ್ರಬಲವಾದ ಆಪೋಸಿಷನ್ ಬೇಕು ಮಡಿಕೇರಿ ನಗರದಲ್ಲಿ. ಇದನ್ನು ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತೇಳಿ ನನಗೆ ಈ ಪಕ್ಷಕ್ಕೆ ನಾನು ಬೇಡಿಕೆ ಇಟ್ಟಿದ್ದೀನಿ, ನನಗೆ ನಗರಾಧ್ಯಕ್ಷ ಕೊಡಲಿ ಅಂತ. ಅಥವಾ OBCಗಳು ನಮ್ಮ ಪಾರ್ಟಿಯಲ್ಲಿ ಹೆಚ್ಚಿನ ಅಂಶ OBCಗಳು ನಮ್ಮ ಕಂಪ್ಲೀಟ್ ನಗರ ಅಲ್ಲ, ನಮ್ಮ ಪಕ್ಷದಿಂದ ದೂರ ಇದ್ದಾರೆ. ಇದೇ ನಾವು ಮಾತಾಡೋದಾದರೆ ಹಿಂದೂ ಮಲಯಾಳೀಸ್ ಇರಲಿ, ನಮ್ಮ ಈ ಬಣ್ಸ್ರಿ ಇರಲಿ, ಅಥವಾ ನಮ್ಮ ದೇವಾಂಗ ಶೆಟ್ಟರು ಇರಲಿ, ಇವರೆಲ್ಲ ದೂರ ಇದ್ದಾರೆ. ಇಂಥವರಲ್ಲಿ ಯಾರಾದರೂ ಗುರುತಿಸಿ ಅವರಿಗೆ ಕೊಟ್ಟರೆ ಆಗ್ತದೆ. ಅಥವಾ ಮೈನಾರಿಟಿಯಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಏನೂ ಸಿಕ್ಕಿಲ್ಲ, ಅದೊಂದು ಸಿಕ್ಕಿದರೂ ನಾವು ತುಂಬ ಖುಷಿಯಲ್ಲಿರ್ತೀವಿ. ಹಾಗೆ ಇನ್ನೊಂದು ಕಮ್ಯುನಿಟಿ ಅಂತೇಳಿದರೆ ನಮ್ಮ ಗೊಲ್ಲ ಕಮ್ಯುನಿಟಿ, ಅವರಿಗೆ ಸಹ ಯಾವುದು ಈಗ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಏನು ಮಾತಾಡ್ತಾರೆ ಅಂತೇಳಿದರೆ ಸಾಮಾಜಿಕ ನ್ಯಾಯ ಕೊಡೋಕ್ಕೆ ಅವರು ಮಾತಾಡ್ತಾರೆ. ಆದರೆ ಈಗ ನಾನು ನೋಡ್ತಾ ಇದ್ದೀನಿ ಪಕ್ಷದಲ್ಲಿ ಯಾವುದೇ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ. ಇದೇ ಈಗ ಮುಂಬರುವ ಚುನಾವಣೆಗಳು ಹೇಗಿರ್ತದೆ ಅಂತ ಗೊತ್ತಿಲ್ಲ. ಇದುವರೆಗೆ ನಾವು ಕಂಪ್ಲೀಟಾಗಿ ಮೈನಾರಿಟಿಯವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಇನ್ನು ನಮಗೆ ಆ ಸ್ಥಾನಮಾನ ಸಿಗದಿದ್ದರೆ ನಾವು ಮುಂದೆ ನಮ್ಮ ದಾರಿ ನೋಡೋಕ್ಕೆ ನಾವು ನೋಡ್ತೀವಿ. ಇನ್ನು ಕಳೆದ 1 ವರ್ಷದಿಂದ ಖಾಲಿ ಬಿದ್ದಿರುವ ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತುತ ಆಕಾಂಕ್ಷಿಗಳೊಂದಿಗೆ ಮತ್ತಷ್ಟು ಯುವ ಕಾರ್ಯಕರ್ತರು ತೆರೆಮರೆಯ ಪ್ರಯತ್ನ ನಡೆಸ್ತಾ ಇರುವ ಸುದ್ದಿಯೂ ಇದೆ. ಒಟ್ಟಾರೆಯಾಗಿ ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ವರ್ಗವಾರು ಪೈಪೋಟಿ ಏರ್ಪಟ್ಟಿದ್ದು, ಹೈಕಮಾಂಡ್ ಮತ್ತು ವರಿಷ್ಠರ ಒಲವು ಯಾರ ಮೇಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೊಡಗು ಚಾನಲ್ ವಿಶೇಷ ವರದಿ, ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಪ್ರವೀಣ್ ಕುಮಾರ್ TJ.